ಮಂಕುತಿಮ್ಮನ ಕಗ್ಗದಲ್ಲಿ ಲೋಕ ಸಹವಾಸ ಅಂತ ಒಂದು ಟಾಪಿಕ್ ಇದೆ. ನಾವು ನೋಡೋ ದೃಷ್ಟಿನಲ್ಲಿ ನೋಡ್ತಾ ನೋಡ್ತಾ ಲೋಕ ಪ್ರಪಂಚನ ನೋಡ್ತಾ ಇದ್ರೆ ಬರೀ ಬಾಳನ್ನ ಹೊರಗಡೆಯಿಂದ ನೋಡ್ತಾ ಇದ್ರೆ ಪೆರಿಫೆರಿನಲ್ಲಿ ನೋಡೋದು ಬಾಳನ್ನ, ಮೇಲ್ಮೇನಲ್ಲಿ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ? ನೋಡುತ್ತಾ ಲೋಕ ಸಹವಾಸ ಸಾಕು ಅನ್ಸುತ್ತೆ. ಅದರಲ್ಲೇನೂ ತಿರುಳಿಲ್ಲ ಅನ್ಸುತ್ತೆ ಬರೀ ಅದನ್ನ ನೋಡಿದ್ರೆ. ನೋಡ್ತಾ ನೋಡ್ತಾನೆ ಹೂವು ಎಷ್ಟು ಚೆನ್ನಾಗಿದೆ, ಒಂದು ನಿಮಿಷಕ್ಕೆ ಅದು ಬಾಡೋಗುತ್ತೆ. ಇದು ಒಂದು ರೀತಿ ಕೆಲವು ಎಷ್ಟೋ ವಿಚಾರಗಳು ಹೇಗೆ ಹೊಟ್ಟೋಗುತ್ತೆ ಅಂದರೆ ಅದು ಕೆಲವು ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅಂತಾರಲ್ಲ. ಗೂಢವಿಹ ಕಜ್ಜಿ ಅಂತ, ಕಜ್ಜಿ ತುರ್ಸೋಂಗಿಲ್ಲ, ಎಲ್ಲರಿಗೂ ಬಿಡೋಂಗಿಲ್ಲ, ಆ ಥರ ಒಳಗೇನೆ ಸಂಕಟ. ನಾವು ಆ ಬಾಳನ್ನ ಹೊರಗಡೆ ಲೋಕ ಅಂತ ತಿಳ್ಕೊಳಕ್ಕೆ ತೋಡ್ಕೊಂಡು ಕೂತಿರ್ತೀವಿ. ಅದು ಎಷ್ಟಾದರೂ ಅಷ್ಟೇ. ನಮ್ಮ ಬಾಳನ್ನ ತೋಡೋ ಬದಲು, ನಮ್ಮ ಬಾಳ್ವೆಯನ್ನ ತೋಡೋ ಬದಲು ನಮ್ಮನ್ನು ನಾವು ತೋಡ್ಕೊಂಡು ನೋಡ್ಕೊಳ್ಳೋದು ಎಷ್ಟು ಪುತ್ರ ಸಿಗುತ್ತೆ. ಆದರೆ ನಾವು ನಮ್ಮ ಜೀವನನ ಒಂಥರ ಬೆದಕಾಡ್ತಾ ಇರ್ತೀವಿ. ನಮ್ಮನ್ನು ನಾವು ಬೆದಕೊಂಡು ನೋಡಲ್ಲ. ನಮ್ಮನ್ನು ನಾವು ಬೆದಕೊಂಡು ನೋಡಿದಾಗ ನಮ್ಮ ಜೀವನ ಬದಲಾಗುತ್ತೆ. ನಾವು ಲೋಕ ನೋಡೋ ದೃಷ್ಟಿ ಬದಲಾಗುತ್ತೆ, ನಮ್ಮ ಜೀವನ ನೋಡೋ ದೃಷ್ಟಿ ಬದಲಾಗುತ್ತೆ. ನಾವು ನಮ್ಮನ್ನು ಒಳಗಡೆ ಬದಲಾಯಿಸ್ಕೊಳ್ಳಲ್ಲ, ಲೋಕನ ಬದಲಾಯಿಸ್ತಾ ಇರ್ತೀವಿ, ಅಥವಾ ಲೋಕನ ಇಷ್ಟಪಡಲ್ಲ. ಹಾಗೆ ನಮ್ಮ ಬಾಳನ್ನು ಹೊರಗಡೆಯಿಂದ ನೋಡಿ ಬದಲಾಯಿಸ್ಕೊಳಕ್ಕೆ ಹೋಗ್ತಾ ಇರ್ತೀವಿ. ನೋಡುತ್ತಾ ಲೋಕ ಸಹವಾಸ ಸಾಕುವುದು, ಬಾಳುತಿಹ ಹೂಮಾಲೆ ಗೂಢವಿಹ ಕಜ್ಜಿ. ಅಷ್ಟೇ ಅದು. ತೋಡದಿರು ಬಾಳ್ವೆಯಾಳವನು ಮೇಲ್ಮೆನಿ ನೋಡಾಡು ಹಗುರದಿಂ ಮಂಕುತಿಮ್ಮ. ಮೇಲ್ಮೇಲೆ ತೋಡ ಬಂದು ನೋಡಿ ಆಡು ಅಂದರೆ ಹುಷಾರಾಗಿರು, ಮೇಲ್ಮೇಲೆ ಆಡಬೇಡ ಅಂತ. ಆಗ ಹುಷಾರಾಗಿರು ಅಂದಾಗ ನಾವು ನೋಡಬೇಕು. ನೋಡಾಡು ಹಗುರದಿಂ, ಲೈಟಾಗಿ ತಗೋ ಅದನ್ನು, ಅದೇನಲ್ಲ. ನೀನು ತಗೊಳ್ಬೇಕಾಗಿರೋ ವಿಚಾರ ಏನು? ಗಂಭೀರವಾದದ್ದು, ನಿನ್ನಲ್ಲಿ ಬದಲಾವಣೆ. ಬರೀ ಲೋಕ ಸಹವಾಸದಲ್ಲಿ ಏನಿಲ್ಲ. ಬರೀ ಬಾಳ್ವೆಯನ್ನು ತೋಡಿದ್ರೆ ಏನು ಸಿಗಲ್ಲ. ನಿನ್ನಲ್ಲಿ ಏನಾದರೂ ತೋಡ್ಕೊಂಡ್ರೆ ಏನಾದರೂ ಒಂದು ನಿಧಿ ಸಿಗ್ಬೋದು. ಹೊರಗಡೆ ಏನಿಲ್ಲ. ಆದರೆ ನಾವು ಒಳಗೆ ಹೋಗಲ್ಲ. ಆವಾಗ ನಮಗೆ ಏನಾಗುತ್ತೆ, ಇಷ್ಟೇನಾ ಜೀವನ, ಇಷ್ಟೇನಾ ಬೆಲೆ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಇಷ್ಟೇನಾ ಫಲ, ಇಷ್ಟೊಂದು ಮಧುರ ಭಾವ ಇದೆ ನನ್ನಲ್ಲಿ, ಪ್ರೇಮ ಇದೆ, ದಯೆ ಎಲ್ಲ ಬರಿದ ಖಾಲಿನ, ಇದರಲ್ಲಿ ಏನಿಲ್ವಾ? ಇದನ್ನ ವಿಧಿ ಅಂಗಡಿನಲ್ಲಿ ಇದೊಂದು ಕಸ ಅಂತ ತಳ್ಳಿಬಿಟ್ರೆ ಬದುಕಿನಲ್ಲಿ ಏನು ತಿರುಳಿದೆ? ಪುನಃ ಬದುಕಿನಲ್ಲಿ ತಿರುಳನ್ನ ಹುಡುಕೋದು ನಮ್ಮೊಳಗೆ ಅಂತ ಅಲ್ಲಿ ಗೊತ್ತೇ ಇಲ್ಲ. ಬದುಕಿನಲ್ಲಿ ತಿರುಳೇನಿದೆ, ಏನಾಗ್ತಾ ಇದೆ ಜೀವನಕ್ಕೆ, ಏನ್ ಲಾಭ, ನಾ ಮಾಡಿದ್ದೆಲ್ಲ ಏನಾಯ್ತು, ಇದನ್ನೇ ಲೆಕ್ಕ ಹೊರಗಡೆ ಹಾಕ್ತಿರ್ತೀವಿ ಹೊರತು ಆ ಲೆಕ್ಕಾಚಾರ ಬೇರೆನೇ. ಅದು ಎಲ್ಲಿವರೆಗೂ ನಾವು ಲೆಕ್ಕಾಚಾರ ನಿಲ್ಲುತ್ತೆ, ಬೇರೆ ಒಂದು ಡಿವೈನ್ ಅರ್ಥಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಇವೆಲ್ಲವೂ ಕೂಡ ನಮಗೆ ಗೌಣ ಅನಿಸುತ್ತೆ ನಮ್ಮೊಳಗೆ ನಾವು ನೋಡ್ಕೊಂಡಾಗ. ಹೃದಯ ಜೀವನ ಕಿರಿತು ಬೆಲೆ ಇರದೆ, ಫಲವಿರದೆ, ಮಧುರ ಭಾವ ಪ್ರೇಮ ದಯೆಯೆಲ್ಲ ಬರಿದೆ ಅಂತ ಪ್ರಶ್ನೆಗಳು ಬರೋದು. ವಿಧಿಯಂಗಡಿಯೊಳದನು ಕಸವೆಂದು ತಳ್ಳೊಡೆ, ಬದುಕಿನಲ್ಲಿ ತಿರುಳೇನು? ವಿಧಿ ಈ ಥರ ಎಲ್ಲದನ್ನು ತಳ್ಳಿಬಿಟ್ರೆ ನಾನು ಮಾಡೋದೆಲ್ಲ ಏನ್ ಮಾಡೋದು ಸರಿ ಇಲ್ಲ ಅಂದ್ರೆ ಸರಿಯಾಗಿರೋದು ಯಾವುದು ಮಂಕುತಿಮ್ಮ? ಬದುಕಿನಲ್ಲಿ ತಿರುಳೇನು? ಮತ್ತೆ ಏನಿದೆ ಎಸೆನ್ಸು? ಇಷ್ಟಾದ್ರೂ ನಮಗೆ ಕಂಪ್ಲೇಂಟ್ ಇದೆ ಹೊರತು ನಮ್ಮ ಜೀವನ ಬಾಳ್ನಲ್ಲಿ ತೋಡ್ಕೊಂಡು ಕಂಪ್ಲೇಂಟ್ ಮಾಡ್ಕೋತಾ ಇದ್ದೀವಿ. ಲೋಕದಲ್ಲಿ ಇದು ಸರಿ ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೀವಿ. ಆದರೆ ನಮ್ಮನ್ನು ನಾವು ನೋಡ್ಕೊಂಡೇ ಇಲ್ಲ, ತಡಕಾಡ್ತಾ ಇದ್ದೀವಿ. ಇನ್ನೂ ಬದುಕೆಲ್ಲ ಏಕಾಕಿ ಜೀವ. ಯಾರ ಜೊತೆನೋ ಇರ್ತೀವಿ, ಚೆನ್ನಾಗಿರಲ್ಲ, ಮತ್ತೆ ಒಂಟಿ ಆಗ್ತೀವಿ. ಮತ್ತೆ ಇನ್ನೊಬ್ಬರ ಜೊತೆ ಇರ್ತೀವಿ, ಇಷ್ಟ ಆಗಲ್ಲ, ಒಂಟಿ ಆಗ್ತೀವಿ. ಎಲ್ಲರ ಜೊತೆ ಇರ್ತೀವಿ, ಒಂಟಿ ಇರ್ತೀವಿ. ತಡಕಾಟ ಬದುಕೆಲ್ಲ ಏಕಾಕಿ ಜೀವ ತನ್ನೊಡನಾಡಿ ಜೀವಿಗಳ ತಡಕಿ ಇವ್ರ ಜೊತೆ ಸರಿ ಹೋಗ್ಬೋದೇನೋ, ಅಲ್ಬಿಡು, ಇವ್ರ ಜೊತೆ ಸರಿ ಹೋಗ್ಬೋದೇನೋ, ಕೈ ಚಾಚಿ ತಡಕಿ ಹಿಡಿಯಕ್ಕಾಗಲ್ಲ, ಹಿಡಿದ್ರ ಜೊತೆ ಅಲಿಯಕ್ಕಾಗಲ್ಲ, ಅಲ್ದಿದ್ರ ಜೊತೆ ಇರಕ್ಕಾಗಲ್ಲ. ಈ ಕಡೆ ಪ್ರೀತಿ, ಋಣ, ಮಮತೆಗಳು ಈ ಒಂಥರ ಓಲಾಡ್ತಾ ಇರೋದು.
ಒಂಥರ ಈ ಮಡು ಅಂತ ದೊಡ್ಡ ಸಮುದ್ರ, ಸಂಬಂಧಗಳ ಸಮುದ್ರದಲ್ಲಿ ಹಾಗೆಯೇ ಓಡಾಡ್ತಾ ಇರೋದು, ಯಾವೂ ಸರಿ ಸಿಕ್ಕಿಲ್ಲ. ಕೊನೆಗೂ ನನ್ಗೆ ಯಾರೂ ಆಗಲ್ಲ ರೀ, ನಂಗೆ ಯಾರೂ ಸರಿ ಬೀಳಲ್ಲ. ಕೊನೆಯಲ್ಲಿ ಅದೇ ಎಲ್ಲರೂ ಹೇಳಿ, ತಡಕಾಟ ಬದುಕೆಲ್ಲ ಏಕಾಕಿ ಜೀವ ತನ್ನೊಡನಾಡಿ ಜೀವಿಗಳ ತಡಕಿ ಕೈ ಚಾಚಿ ಪಿಡಿಯಲಲೆದಾಡುವು ಪ್ರೀತಿ ಋಣ ಮಮತೆಗಳ ಮಡುಗುಳಾಡುತ್ತೆ. ಮಡುವು ಅಂದರೆ ಸಮುದ್ರದಲ್ಲಿ ಒದ್ದಾಡ್ಕೊತಾ ಇರೋದು, ಕೊನೆಯಲ್ಲಿ ಯಾರೂ ಸಿಗ್ಲಿಲ್ಲ ಅಂತ. ನಾವು ವರ್ಲ್ಡ್ ಬಿಲ್ಡಿಂಗ್ ಅಂತ ಆಡ್ತಾ ಇದ್ವಿ. ಅದರಲ್ಲಿ ಒಂದೊಂದು ಅಕ್ಷರ ತಗೊಳ್ಳೋದು, ಇನ್ನೊಂದು ಅಕ್ಷರಕ್ಕೆ ಕಾಯೋದು, ಇನ್ನೊಂದು ಅಕ್ಷರ ತಗೊಳ್ಳೋದು, ಇದೆರಡು ಜೋಡಿಸಿದ್ರೆ ಏನಾದ್ರು ಪದ ಆಗುತ್ತಾ ಅಂತ ನೋಡೋದು. ಪದ ಆಗಲಿಲ್ವಾ ಇನ್ನೊಂದು ತಗೊಳ್ಳೋದು, 3 ಅಕ್ಷರದಲ್ಲಿ ಎಷ್ಟು ಪದ ಆಗುತ್ತೆ ಅಂತ ನೋಡೋದು. ಹೀಗೆ ಒಂದೊಂದ್ಸತಿ 2 ಅಕ್ಷರದಲ್ಲೇ ಒಂದು ಪದ ಆಗ್ಬಿಡುತ್ತೆ, 3 ಅಕ್ಷರದಲ್ಲಿ ಆಗತ್ತೆ. ಕೆಲವು ಸತಿ 2, 3 ಸಿಕ್ಕರೂ ಆಗಲ್ಲ, 4ನೇದ್ರಲ್ಲೂ ಆಗಲ್ಲ, 5 ಬಂದ್ರೇನೆ ಆಗುತ್ತೆ ಅಂತ ಅಕ್ಷರಗಳನ್ನ ನಾವು ತೆಗೆದಿರ್ತೀವಿ. ಈ ಚೀಟಿ ತೆಗೆದಂಗೆ ನುಡಿಗಟ್ಟಿನ ಆಟ ಅಂತ ಹೇಳ್ತಾರೆ ಅದಕ್ಕೆ. ನುಡಿಗಟ್ಟ ನಾಟಕರ ಚೀಟಿಯೊಟ್ಟಿನಲ್ಲಿ ಚೀಟಿ ಎಲ್ಲ ಒಟ್ಟುಬಿಟ್ಟು ತಡಕಿ ನಾವು ಆಯ್ದಾಯ್ದು ನುಡಿ ಜೋಡಿ ಪಂತೆ, ನುಡಿಯನ್ನ ಜೋಡಿಸೋ ಹಾಗೆ ಬಿಡಿ ಜೀವ ಸಂಗಾತಿ ಜೀವಿಗಳ ನರಸಿ ತಾಂ ಪಡೆದಂದು ಪೂರ್ಣವದು ಮಂಕುತಿಮ್ಮ. ನಾವು ಒಂಟಿ, ನಂಗೆ ಯಾರಾದ್ರೂ ಸಿಗ್ತಾರಾ ಅಂತ ಚೀಟಿ ಹಾಕ್ತೇವೆ, ಅದು ತೆಗೆದು ನೋಡೋದು, ಇವ್ರ ಜೊತೆ ಸ್ವಲ್ಪ ದಿವಸ ಇರೋದು, ಅಯ್ಯೋ ಸರಿ ಇಲ್ಲ, ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಆಮೇಲೆ ಆ ಪದ ಬೇಜಾರಾಗುತ್ತೆ, ಇನ್ನೊಂದು ಅರ್ಥ ಹುಡ್ಕೋದು, ಇನ್ನೊಂದು ಅಕ್ಷರ ತಗೊಳ್ಳೋದು, ಇನ್ನೊಂದು ಅರ್ಥ ಹುಡ್ಕೊಳ್ಳೋದು, ಈ ತರ ಓಡಾಡ್ತಾ ಇದ್ದೀವಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಲೋಕ ಸಹವಾಸದಲ್ಲಿ. ನುಡಿಗಟ್ಟಿನ ಆಟ ಇದು, ವರ್ಲ್ಡ್ ಬಿಲ್ಡಿಂಗ್ ಆಟದ ತರ. ನುಡಿಗಟ್ಟ ನಾಟಕ ಚೀಟಿಯೊಟ್ಟಿನಲ್ಲಿ ತಡಕಿ ನಾವು ಆಯ್ದಾಯ್ದು ನುಡಿ ಜೋಡಿ ಪಂತೆ ಬಿಡಿ ಜೀವ ಸಂಗಾತಿ ಜೀವಿಗಳ ನರಸಿ ತಾವು ಪಡೆದಂದು. ನಾನು ಏನಾದ್ರು ಸಿಕ್ಕಿದ್ರೆ ಒಂದು ವರ್ಡ್ ಆದ್ರೆ ಸದ್ಯ ನಾವು ಇಷ್ಟು ಜನ ಪೂರ್ಣ ಆಯ್ತಲ್ಲ ನಮ್ದು ಗುಂಪು ಅಂತ ಅನ್ಕೊಂಡು ನೋಡೋದು, ಇದು ಒಂದು ಆಟ. ಅಂದ್ರೆ ಪ್ರಕೃತಿ ನಮಗೆ ರಸಗಳನ್ನ, ರುಚಿಗಳನ್ನ ಎಲ್ಲವನ್ನೂ ಕಲಿಸಿದೆ. ಪಕ್ವಾನ್ನಗಳನ್ನ ನಮಗೆ ಊಟ ಮಾಡಿಸಿದೆ, ಪಚಿಸಿದೆ, ರಸನೆಯಲ್ಲಿ ನೀರಿಳಿಸಿದೆ, ಬಿಸಿ ಉಸಿರನ್ನ ಬಿಡಿಸಿದೆ. 10 ದಿಕ್ಕಿಂದಲೂ ಮುತ್ತಿ ಬರುವ ಪ್ರಕೃತಿ ಗದಾರು ಆಗೋದಿಯ. ಇಷ್ಟಾದರೂ ಕೂಡ ಮತ್ತೆ ಮತ್ತೆ ಅದನ್ನೇ ಮಾಡೋದು, ಮತ್ತೆ ಮತ್ತೆ ಅದನ್ನೇ ಮಾಡೋದು, ಅದೇ ಲೋಕ ಸಹವಾಸ ಮಾಡೋದು, ಅದೇ ಕಜ್ಜಿ ಅಲ್ಲೇ ತುಳ್ಕೊಂಡು ಇನ್ನೂ ಗಾಯ ಮಾಡ್ಕೊಳ್ಳೋದು, ಬಾಳನ್ನ ತೋಡ್ತಾ ಇರೋದು, ಬೆಲೆ ಇಲ್ಲ ಅಂತ ಹೇಳ್ತಿರೋದು, ಅದನ್ನೇ ಮಾಡ್ತಿರೋದು, ವಿಧಿಗೆ ದಯೆ ಇಲ್ಲ ಅನ್ಕೊಳ್ಳೋದು, ಮತ್ತೆ ವಿಧಿ ಕೈ ಸಿಕ್ಕಾಕೊಳ್ಳೋದು, ತಡ್ಕಾಡೋದು, ಒಡನಾಡಿಗಳನ್ನ ಹುಡ್ಕೋದು. ಯಾವ್ದಾದ್ರು ನಿಲ್ಸಿದೀವ? ಬಾಯಿನಲ್ಲಿ ಹೇಳ್ತಾ ಇರ್ತೀವಿ, ಯಾರು ಆಗಲ್ಲ ಬಿಡ್ರಿ, ಯಾರು ಆಗಲ್ಲ ಬಿಡ್ರಿ ಅಂತ, ಮತ್ತೆ ಬಿಟ್ಟಿದೀವ ಯಾವ್ದ್ರ ಜೊತೆ ಹುಡ್ಕೋದನ್ನ? ಅದಕ್ಕೆ ಹೇಳೋದು, ರಸರುಚಿಗಳನ್ನು ಕಲಿಸಿ ಪಕ್ವಾನ್ನ ಪಚಿಸಿ, ರಸನೆಯಲ್ಲಿ ನೀರಿಳಿಸಿ ಬಿಸಿಯುಸಿರ ಬಿಡಿಸಿ, ದಿಶೆ ದಿಶೆಗಳಿಗೂ ಮುತ್ತಿ ಬರುವ ಪ್ರಕೃತಿಗದಾರು ವಶನಾಗದಿಹರು ಮಂಕುತಿಮ್ಮ. ಈ ತರ ಪ್ರಕೃತಿ ಮಾಯೆ ಅನ್ನೋದು 10 ದಿಕ್ಕಿಂದಲೂ ಬಂದು ನಮ್ಮ ಇಂದ್ರಿಯಗಳನ್ನ ಆಕರ್ಷಿಸಿ, ನಮ್ಮ ಮನಸ್ಸನ್ನ ಎಳೆದು ಹುಯ್ದಾಡೋ ಹಾಗೆ ಮಾಡಿ, ನಮ್ಮ ಬುದ್ಧಿಗೆ ಭ್ರಮೆ ಬರಿಸಿ, ಪ್ರಜ್ಞೆ ಕಳ್ಕೊಳ್ಳೋ ಹಾಗೆ ಮಾಡಿ, ಒಳಗೆ ನಮ್ಮನ್ನ ನಾವು ನಿಜವಾಗ್ಲೂ ಎಲ್ಲಿ ಬದುಕಬೇಕೋ, ಹೇಗೆ ಬದುಕಬೇಕೋ ಅದರ ಆಳವನ್ನ ತೋಡೋದಕ್ಕೆ ಬಿಡದೆ ಹೊರಗಡೆ ತೋಡೋ ಹಾಗೆ ಮಾಡೋದು, ಇದು ಲೋಕ ಸಹವಾಸ.